Good morning students. In this session we will discuss about the charging system. See, charging when the electricity goes off, the battery takes on the power supply for the household items, and once the electricity come back it charges the battery. ನೋಡಿ ಮನೆಯಲ್ಲಿ ನಾವು ಕರೆಂಟ್ ಹೋದಾಗ ನಾವು ಬ್ಯಾಟ್ರಿಯಿಂದ ಎಲ್ಲ ವಸ್ತುಗಳನ್ನ ಉರಿಸ್ತೀವಿ. ಮತ್ತು ಕರೆಂಟ್ ಬಂದಾಗ ಮತ್ತೆ ಆ ಬ್ಯಾಟ್ರಿನ ಮತ್ತೆ ಖಾಲಿಯಾಗಿರೋ ಬ್ಯಾಟ್ರಿನ ಬ್ಯಾಟ್ರಿನ ಚಾರ್ಜ್ ಮಾಡೋಂಥದ್ದು. Whatever power is consumed for the battery has to be recharged back so that the battery is fully charged. ಯಾವುದೇ ಒಂದು ಪವರ್ನ ಬಳಸಿದ ಮೇಲೆ ಅದು ಮತ್ತೆ ಚಾರ್ಜ್ ಆಗಿ ಪೂರ್ತಿ ಫಿಲ್ ಆಗಿ ಇರಬೇಕು ಮತ್ತು ನಾವು ಬಳಸೋದಕ್ಕೆ ಯಾವಾಗ ಮೇನ್ ಪವರ್ ಯಾವಾಗಲೂ ಇಲ್ಲದೆ ಇದ್ದಾಗ. ಸಿಮಿಲರ್ಲಿ ಇನ್ ಆಟೋಮೊಬೈಲ್ ಬ್ಯಾಟ್ರಿ ವಿ ಯೂಸ್ ಬ್ಯಾಟ್ರಿ ಫಾರ್ ಕ್ರ್ಯಾಂಕಿಂಗ್ ದ ಇಂಜಿನ್ ಆ್ಯಂಡ್ ಫಾರ್ ದ ಬಾಡಿ ರಿಲೇಟೆಡ್ ಎಲೆಕ್ಟ್ರಿಕಲ್ ನೀಡ್ಸ್. ನೋಡಿ, ಇಂಜಿನ್ನ ನಾವು ಕ್ರ್ಯಾಂಕ್ ಮಾಡಿ ಸ್ಟಾರ್ಟ್ ಮಾಡೋದಕ್ಕೆ ಬಳಸ್ತೀವಿ ವೆಹಿಕಲಲ್ಲಿ. ಜೊತೆಗೆ ನಾವು ಎಲ್ಲ ಆಕ್ಸೆಸರೀಸ್ ಬಲ್ಬು ಲೈಟು ಇವೆಲ್ಲ ಉರಿಯೋಕ್ಕೆ ಮಾಡ್ತೀವಿ. ದ ಪವರ್ ಬ್ಯಾಟ್ರಿ ಗೋಸ್ ಡೌನ್ ಆ್ಯಂಡ್ ನೀಡ್ ಟು ಬಿ ಸಪ್ಲಿಮೆಂಟೆಡ್. ನೋಡಿ, ಬ್ಯಾಟ್ರಿ ಖಾಲಿ ಆದಮೇಲೆ ಮತ್ತೆ ಆ ಬ್ಯಾಟ್ರಿನ ಚಾರ್ಜ್ ಮಾಡೋದು. ದ ಫಂಕ್ಷನ್ ಆಫ್ ಚಾರ್ಜಿಂಗ್ ಸಿಸ್ಟಮ್ ಟು ಕೀಪ್ ಎ ವೆಹಿಕಲ್ ಬ್ಯಾಟ್ರಿ ಇನ್ ಫುಲ್ಲಿ ಚಾರ್ಜ್ ಕಂಡೀಷನ್ ಆಲ್ವೇಸ್. ದಿಸ್ ಇಸ್ ಡನ್ ವಿತ್ ದ ವೆಹಿಕಲ್ ಇಂಜಿನ್ ಈಸ್ ರನ್ನಿಂಗ್. ನೋಡಿ, ನಾವು ಮತ್ತೆ ಬ್ಯಾಟ್ರಿನ ಫುಲ್ಲು ಚಾರ್ಜ್ ಕಂಡೀಷನ್ ಇಡಬೇಕಂದ್ರೆ ಯಾವಾಗಲೂ ಬ್ಯಾಟ್ರಿನ ವೆಹಿಕಲ್ ರನ್ ಆಗ್ತಾ ಇರಬೇಕು. ಇಂಜಿನ್ ರನ್ ಆದರೆ ಮಾತ್ರ ಬ್ಯಾಟ್ರಿ. ವಿ ನೋ ದಟ್ ದ ಬ್ಯಾಟ್ರಿ ಕನ್ವರ್ಟ್ಸ್ ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್. ನೋಡಿ, ಬ್ಯಾಟ್ರಿ ಕೆಮಿಕಲ್ ಎನರ್ಜಿಯಿಂದ ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ ಮಾಡೋವಂಥದ್ದು. ದ ಎಲೆಕ್ಟ್ರಿಕಲ್ ಎನರ್ಜಿ ಫ್ರಮ್ ದ ಬ್ಯಾಟ್ರಿ ಈಸ್ ಯೂಸ್ಡ್ ಟು ರೊಟೇಟ್ ದ ಕ್ರ್ಯಾಂಕ್ ಶಾಫ್ಟ್ ಆಫ್ ದ ಇಂಜಿನ್ ಥ್ರೂ ಸ್ಟಾರ್ಟರ್ ಮೋಟರ್. ನೋಡಿ, ದ ಎಲೆಕ್ಟ್ರಿಕಲ್ ಎನರ್ಜಿನ ತೊಗೊಂಡು ಬ್ಯಾಟ್ರಿಯಿಂದ ಕ್ರ್ಯಾಂಕ್ ಶಾಫ್ಟ್ನ ಇಂಜಿನ್ನ ಸ್ಟಾರ್ಟರ್ ಮೋಟರ್ ಮುಖಾಂತರ ರನ್ ಮಾಡೋದು. ದ ಪವರ್ ಈಸ್ ಕನ್ಸ್ಯೂಮ್ಡ್ ಫಾರ್ ಅ ಬ್ಯಾಟ್ರಿ ಈಸ್ ರೀಚಾರ್ಜ್ ಬ್ಯಾಕ್ ಥ್ರೂ ಆಲ್ಟರ್ನೇಟರ್. ನೋಡಿ, ಬ್ಯಾಟ್ರಿಯಿಂದ ಕರೆಂಟ್ನ ತೊಗೊಂಡು ನಾವು ವೆಹಿಕಲ್ನ ಸ್ಟಾರ್ಟ್ ಮಾಡಿದ್ಮೇಲೆ ಆ ಬ್ಯಾಟ್ರಿಲಿ ಚಾರ್ಜ್ ಖಾಲಿ ಬ್ಯಾಟ್ರಿಗೆ ಚಾರ್ಜ್ ಮತ್ತೆ ತುಂಬೋದು ಆಲ್ಟರ್ನೇಟರ್ ಆ್ಯಂಡ್ ಚಾರ್ಜಿಂಗ್ ಸಿಸ್ಟಮ್ ಲೇಔಟ್. ನೋಡಿ, ಆಲ್ಟರ್ನೇಟರ್ ಮತ್ತು ಆಲ್ಟರ್ನೇಟ್ರಲ್ಲಿ ಹೇಗೆ ಸರ್ಕ್ಯೂಟ್ ಇರುತ್ತೆ, ಬ್ಯಾಟ್ರಿಯಿಂದ ಯಾವುದಕ್ಕೆ ಹೋಗಿರುತ್ತೆ. ಫಸ್ಟ್ ಬ್ಯಾಟ್ರಿಯಿಂದ ಇಗ್ನಿಷನ್ ಸ್ವಿಚ್ಚು, ಆಮೇಲೆ ಆಲ್ಟರ್ನೇಟರ್ ಸ್ಟಾರ್ಟರ್ ಸ್ವಿಚ್ಚು, ವೋಲ್ಟೇಜ್ ರೆಗ್ಯುಲೇಟರು, ಆಮೇಲೆ ಸ್ಟಾರ್ಟರ್. See, charging system. The two essential functions of charging system in a vehicle are to be generated electric power to run electrical system and recharge the vehicle's battery. Alternator. The alternator converts mechanical energy to electrical energy. ನೋಡಿ, ಆಲ್ಟರ್ನೇಟರ್ ಮೆಕ್ಯಾನಿಕಲ್ ಎನರ್ಜಿ ಬೆಲ್ಟಿಂದ ತಿರುಗಿ ಎಲೆಕ್ಟ್ರಿಕಲ್ ಎನರ್ಜಿನ ಪ್ರೊಡ್ಯೂಸ್ ಮಾಡಿ. ಇಟ್ ಪ್ರೊಡ್ಯೂಸ್ ಎನ್ ಕರೆಂಟ್ ಇರ್ರೆಸ್ಪೆಕ್ಟಿವ್ ಆಫ್ ಇಂಜಿನ್ ಸ್ಪೀಡ್. ನೋಡಿ, ಇರ್ರೆಸ್ಪೆಕ್ಟಿವ್ ಆಫ್ ಇಂಜಿನ್ ಸ್ಪೀಡ್ಗೆ ಚಾರ್ಜ್ನ ಬ್ಯಾಟ್ರಿ ಆ್ಯಂಡ್ ರನ್ಸ್ ಆಲ್ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ವಿತ್ ದ ಇಂಜಿನ್ ಈಸ್ ರನ್ನಿಂಗ್. ಎಲ್ಲ ವಸ್ತುಗಳು ರನ್ ಮಾಡೋವಂಥದ್ದು. ದೆನ್ ಲೇಔಟ್. ನೋಡಿ, ಲೇಔಟ್ ಆಫ್ ದಿಸ್ ಆಲ್ಟರ್ನೇಟರ್ ಸರ್ಕ್ಯೂಟ್. ನೋಡಿ, ಬ್ಯಾಟ್ರಿ ನೆಗೆಟಿವ್ ಈಸ್ ಅರ್ತ್ ಅಂಡ್ ಬ್ಯಾಟ್ರಿ ಪಾಸಿಟಿವ್ ಗೋಸ್ ಟು ಅನ್ ignition key. When the ignition key is the alternator light. ನೋಡಿ, ignition key ಸ್ಟಾರ್ಟ್ ಮಾಡಿದ ತಕ್ಷಣ ಬ್ಯಾಟ್ರಿಯಿಂದ ಪವರ್ ಇಟ್ ಗೋಸ್ ಟು ಫ್ಯೂಸ್ ಸರ್ಕ್ಯೂಟ್ ಟು ಆಲ್ಟರ್ನೇಟರ್. ಬ್ಯಾಟ್ರಿ ಆಲ್ಟರ್ನೇಟರ್ ಲೈಟಿಂದ ಆಲ್ಟರ್ನೇಟಿಂದ ರಿವರ್ಸ್ ಬ್ಯಾಕ್ ಇಟ್ ಗೋಸ್ ಟು ಚಾರ್ಜ್ ದ ಬ್ಯಾಟ್ರಿನ ಈ ಫ್ಯೂಸ್ ಮುಖಾಂತರ ಬಂದು ಚಾರ್ಜ್ ಆಗುವಂಥದ್ದು. ಕನ್ಸ್ಟ್ರಕ್ಷನ್ ಆ್ಯಂಡ್ ಕಾಂಪೊನೆಂಟ್ಸ್ ಆಫ್ ಆಲ್ಟರ್ನೇಟರ್. ನೋಡಿ, ಆಲ್ಟರ್ನೇಟ್ರಲ್ಲಿ ಸ್ಟಾರ್ಟರ್ ಅಸೆಂಬ್ಲಿ, ಫ್ರಂಟ್ ಬ್ರ್ಯಾಕೆಟ್, ಪುಲ್ಲಿ, ಥ್ರೂ ಬೋಲ್ಟ್ಸ್, ರೇರ್ ಬ್ರ್ಯಾಕೆಟ್, ವ್ಯಾಕ್ಯೂಮ್ ಪಂಪ್. ದಿಸ್ ಆರ್ ಮೇಜರ್ ಪಾರ್ಟ್ಸ್. ನೋಡಿ, ಇಲ್ಲಿ ಹೌಸಿಂಗ್, ದಿಸ್ ಕಾಲ್ಡ್ ಹೌಸಿಂಗ್. ದಿಸ್ ಕಾಲ್ಡ್ ಇನ್ಸೈಡ್ ಪಾರ್ಟ್ ಇಸ್ ಕಾಲ್ಡ್ ರೋಟರ್, ಔಟ್ಸೈಡ್ ಪಾರ್ಟ್ ಇಸ್ ಕಾಲ್ಡ್ ಸ್ಟೇಟರ್. and there are two bearings. ಈ ಕಡೆ ಒಂದು ವೋಲ್ಟೇಜ್ ರೆಗ್ಯುಲೇಟರ್ ಇಲ್ಲಿ ಮೌಂಟ್ ಆಗಿರುತ್ತೆ. ರೆಕ್ಟಿಫೈರ್ ಬ್ರಿಡ್ಜ್ ಅಸೆಂಬ್ಲಿ ಇರೋಂಥದ್ದು. ನೆಕ್ಸ್ಟ್ ಹಾರ್ಡ್ವೇರ್ ಐಟಮ್. ದೆನ್ ಇಲ್ಲಿ ಸ್ಲಿಪ್ ರಿಂಗ್ಸ್ ಕಾರ್ಬನ್ ಬ್ರಷು, ಸ್ಲಿಪ್ ರಿಂಗ್ಸ್ ಮೇಲ್ಗಡೆ ಕಾರ್ಬನ್ ಬ್ರಷ್, ವೋಲ್ಟೇಜ್ ರೆಗ್ಯುಲೇಟರ್ ಕಾರ್ಬನ್ ಬ್ರಷ್ ಇರುತ್ತೆ. See, alternator is the device which generates electricity, drives
driven by V belt to charge the battery and supply power to other electrical equipment. The alternator is a device. Alternator is a device which generates electricity. Alternator electricity generate ಮಾಡುತ್ತೆ, driven by V belt to charge battery. The main concept it mainly consists of rotor to generate magnetic field, a stator to generate power, a rectifier to convert AC to DC, and a regulator to stabilize the generated voltage as per the system requirement. ನೋಡಿ, ಆಲ್ಟರ್ನೇಟರಲ್ಲಿ ಮುಖ್ಯವಾದ ಕಾಂಪೊನೆಂಟ್ಸ್ ರೋಟರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆಗುತ್ತೆ, ಸ್ಟೇಟರಲ್ಲಿ ಪವರ್ ಜನರೇಟ್ ಆಗುತ್ತೆ, ರೆಕ್ಟಿಫೈರು ಎ ಸಿಯಿಂದ ಡಿ ಸಿ ಕನ್ವರ್ಟ್ ಮಾಡುತ್ತೆ, ಮತ್ತು ರೆಗ್ಯುಲೇಟರು ವೋಲ್ಟೇಜ್ನ ಕಾನ್ಸ್ಟೆಂಟ್ ಆಗಿ ಸ್ಟೆಬಿಲೈಸ್ ಮಾಡುವಂಥದ್ದು. Exploded view of alternator: housing, bearing, diodes and plates, rotor assembly, retainer, housing, bearing, pulley, stator assembly. Construction and components of alternator: shaft, commutator, rotor windings, brushes, carbon brushes. The main components of alternator which generate electricity are the rotor assembly, which has coiled wire inside, and iron plates which acts as an electromagnet. The stator coil, which is stationary, have coils wired slip rings through which the current is given to the rotor to make it electromagnet. ನೋಡಿ, ಸ್ಲಿಪ್ ರಿಂಗ್ಸ್ ಮುಖಾಂತರ ರೋಟರ್ನ ನಾವು ಎಲೆಕ್ಟ್ರೋಮ್ಯಾಗ್ನೆಟ್ ಮಾಡಿ, and the rectifier which changes AC current to produce the alternator to DC for charging the battery. When the engine is started, the alternator which is connected mechanically to the engine pulley by belt also rotates. When the electromagnetized motor rotates between the field coils, stator electricity is generated, which is AC in nature, which is then converted into DC by rectifier bridge. This DC current supports the other electrical components for the vehicle and also charge the battery. ನೋಡಿ ಹೇಗೆ ವರ್ಕ್ ಆಗುತ್ತೆ ಅಂತ ಇಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡೋದನ್ನೇ. ಯಾವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗಿ ರೋಟರ್ ತಿರುಗಿದ ತಕ್ಷಣ ನಮಗೆ ಸ್ಟೇಟರಲ್ಲಿ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಈ ಸ್ಟೇಟರಲ್ಲಿ ಕರೆಂಟ್ ಪ್ರೊಡ್ಯೂಸ್ ಆಗೋದು ಎ ಸಿ ಕರೆಂಟ್ನ ರೆಕ್ಟಿಫೈರ್ ಮುಖಾಂತರ ಅದನ್ನ ಡಿ ಸಿಗೆ ಕನ್ವರ್ಟ್ ಮಾಡಿ, ಈ ಡೈರೆಕ್ಟ್ ಕರೆಂಟ್ನ ನಾವು ಬ್ಯಾಟ್ರಿಗೆ ಚಾರ್ಜ್ ಮಾಡೋದಕ್ಕೆ ಮತ್ತು ಬೇರೆ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ನ ಯೂಸ್ ಮಾಡೋಕ್ಕೆ ಬಳಸುವಂಥದ್ದು. ಆಪ್ರೇಷನ್ ಆಫ್ ಆಲ್ಟರ್ನೇಟರ್. Step 1. Features. The alternator with a built IC regulator in an alternator is used. This consists IC regulator brush holders accommodate in the rear bracket. For better voltage built up at ideal speed, the alternator is provided with R terminal independent from the L terminal charge lamp circuit. The 3 diodes built in alternator apply the field current directly from field coil, eliminated voltage drop across the stator across the voltage start. Operation 2. When the starter is turned on, base current flows from the battery to power transistor to turn it on, thus allowing the current to flow through the field coil to turn the charge lamp. Operation. As the engine starts with the alternator generating power, the base current is supplied by the alternator. The field current also flows from the diode to the diode to energize the rotor. At the time of charge, lamp goes off, since the output voltage from the B terminal becomes the same as that of L terminal. As the voltage developed by the alternator builds up, the Zener diode conduct provided base current for transistor to turn it on. As a result, the base current of power transistor is shorted by TRL. This means there is no field current flows in dropping the voltage generated by alternator with the Zener shut off voltage drop. The base current the power transistor to turn it on. As a result, field current against the starting increase the generated voltage. Alternator do's and don'ts. Check all the electrical connections are clean by secure. Check the correct polarity so as to not to damage the alternator. ನೋಡಿ, ಪೊಲಾರಿಟಿನ ಪಾಸಿಟಿವ್ ನೆಗೆಟಿವ್ನ ಕರೆಕ್ಟಾಗಿ ಕನೆಕ್ಟ್ ಮಾಡಿ ಕನೆಕ್ಷನ್ಸ್ ಹಾಕಬೇಕು. ಮಿಸ್ ಆದರೆ ತಪ್ಪಾಗಿ ಕನೆಕ್ಷನ್ ಹಾಕಿದ್ರೆ ಆಲ್ಟರ್ನೇಟರ್ ಡ್ಯಾಮೇಜ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. Ensure that no electrical connection are open. ಯಾವುದೋ ಒಂದು ಎಲೆಕ್ಟ್ರಿಕಲ್ ವೈರ್ ತಂತಿಗಳು ಓಪನ್ ಆಗಿರೋಂಥದ್ದು. Disconnect all the alternator terminals while carrying out welding jobs on a vehicle. ನೋಡಿ, ಯಾವುದೊಂದು ವೆಲ್ಡಿಂಗ್ ಜಾಬ್ ವೆಹಿಕಲ್ ನಡೆಸಬೇಕಾದ್ರೆ ಕನೆಕ್ಷನ್ ಆಲ್ಟರ್ನೇಟ್ರಲ್ಲಿ ಕನೆಕ್ಷನ್ ಆಗಿರೋಂಥ ಟರ್ಮಿನಲ್ನೆಲ್ಲ ತೆಗಿಬೇಕಾಯ್ತು.
ರಿಮೂವ್ ದ ಬ್ರಷ್ ಬಾಕ್ಸ್ ಅಸೆಂಬ್ಲಿ ಬಿಫೋರ್ ಡಿಸಅಸೆಂಬ್ಲಿಂಗ್ ದ ಆಲ್ಟರ್ನೇಟರ್. ನೋಡಿ, ಬ್ರಷ್ ಬಾಕ್ಸ್ ಅಸೆಂಬ್ಲಿನ ಬಿಚ್ಕೋಬೇಕು ಬಿಫೋರ್ ಡಿಸಅಸೆಂಬ್ಲಿ ಮಾಡಬೇಕಾದ್ರೆ. ಆಲ್ಟರ್ನೇಟರ್ ಶುಡ್ ನಾಟ್ ಬಿ ರನ್ ವಿತೌಟ್ ದ ಕನೆಕ್ಷನ್ ಟು ದ ಬ್ಯಾಟ್ರಿ. ಆಲ್ಟರ್ನೇಟರ್ನ ಬ್ಯಾಟ್ರಿ ಕನೆಕ್ಷನ್ ಇಲ್ಲದೆ ಯಾವುದೇ ಕಾರಣಕ್ಕೂ ಚಲಾವಣೆ ಮಾಡಬಾರ್ದು. ಡು ನಾಟ್ ಡಿಸ್ಕನೆಕ್ಟ್ ದ ಆಲ್ಟರ್ನೇಟರ್ ಲೀಡ್ಸ್ ಆ್ಯಂಡ್ ಬ್ಯಾಟ್ರಿ ಕೇಬಲ್ಸ್ ವೈಲ್ ದ ಇಂಜಿನ್ ಈಸ್ ರನ್ನಿಂಗ್. ನೋಡಿ, ಇಂಜಿನ್ ರನ್ ಆಗಬೇಕಾದ್ರೆ ಯಾವುದೇ ಕಾರಣಕ್ಕೂ ಆಲ್ಟರ್ನೇಟರ್ ಲೀಡ್ಸ್ ಅಥವಾ ಬ್ಯಾಟ್ರಿ ಕೇಬಲ್ನ ಡಿಸ್ಕನೆಕ್ಟ್ ಮಾಡಬಾರ್ದು. ಡು ನಾಟ್ ಕೀಪ್ ಎಲೆಕ್ಟ್ರಿಕಲ್ ಕನೆಕ್ಷನ್ ಓಪನ್. ನೋಡಿ, ಎಲೆಕ್ಟ್ರಿಕಲ್ ಕನೆಕ್ಷನ್ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ವೈರ್ಗಳನ್ನ ಓಪನ್ ಆಗಿ ಇಟ್ಕೋಬಾರ್ದು. ಥ್ಯಾಂಕ್ ಯು.